ಹಾಯ್ ಹೆಲೋ ನಮಸ್ಕಾರ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಈಗ ಟೈಮ್ ಬಂದು ಬೆಳಗ್ಗೆ 4 ಗಂಟೆ ಆಗಿದೆ. ಸೊ ನಾನು 3 ಗಂಟೆಗೆ ಎದ್ದಿದ್ದೆ. ಎದ್ದು ತಲೆ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ಗಾಡಿ ಪೂಜೆ ಎಲ್ಲ ಮಾಡಿಕೊಂಡು ಎಲ್ಲ ಮುಗೀತು. ಸೊ ನಾವು ವಿ ಆರ್ ಟ್ರಾವ್ಲಿಂಗ್. ಈಗ ಇನ್ನು 4 ಗಂಟೆ 4:15 ಅಷ್ಟೊತ್ತಿಗೆ ನಾವು ಹೊರಡ್ತೀವಿ. ನಾವೀಗ ಕೇರಳಗೆ ಹೋಗ್ತಾಯಿದ್ದೀವಿ ಕಾರಲ್ಲಿ. ಸೊ ಅನ್ನೋದು ಜರ್ನಿ ಆಲ್ವೇಸ್ ಆಸಮ್. ಯಾಕೆಂದರೆ ನಮಗೆ ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್ಕು ಸ್ಟ್ರೆಸ್ ಅದು ಇದು ಅಂತೆಲ್ಲ ಹೇಳಿ ತಲೆ ಹಾಳಾಗಿರುತ್ತೆ. ಸೊ ಕೇರಳಗೆ ಹೋಗುವಾಗ ನಾವು ಬಂಡೀಪುರ ಆಗಿ ಹೋಗ್ತೀವಿ. ಸೊ ಆ ರೂಟ್ ಸೂಪರ್ ಆಗಿದೆ. ಹಾಗಾಗಿ ನಾನು ತುಂಬ ಸರ್ತಿ ಹೋಗಿದ್ದೀನಿ ಆಲ್ರೆಡಿ. ಸೊ ಇವತ್ತು ನಾನು ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಮೆಮೊರೀಸ. ಸೊ ಹಾಗಾಗಿ ಐ ಆಮ್ ವ್ಲಾಗಿಂಗ್. ಆ್ಯಂಡ್ ಆಲ್ಸೋ ನಾನು ವ್ಲಾಗ್ಸ್ ಹಾಕಿ ತುಂಬ ಟೈಮ್ ಆಯಿತು. ನನಗೆ ಟೈಮ್ ಅನ್ನೋದು ಸಿಗ್ತಾನೇ ಇಲ್ಲ, ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀನಿ. ಆಫೀಸು ಮನೆ ಆಫೀಸಲ್ಲಿ ಸಿಕ್ಕಾಪಟ್ಟೆ ಕೆಲಸ. ಹಾಗಾಗಿ ಇನ್ನು ವೀಡಿಯೋ ಮಾಡೋದು ಈಸಿ, ಬಟ್ ಎಡಿಟಿಂಗ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಟ್ಟಿದೆ ಇವಾಗ. ಓಕೆ ಎನಿವೆ, ಸೊ ಇವಾಗ ನಾವು ಹೊರಟಿದ್ದೀವಿ. ಧ್ವನಿ ಇನ್ನೂ ಮಲಗಿದ್ದಾಳೆ. ಸೊ ಅವಳು ಹಂಗೆ ಮಲ್ಕೊಂಡಿರುವಾಗಲೇ ಎತ್ಕೊಂಡು ಹೋಗೋದು. ಅಪ್ಪು ಕೆಳಗೆ ಲಗೇಜ್ ಇಟ್ಲಿಕ್ಕೆ ಹೋಗಿದ್ದು. ಸೊ ಇನ್ನು ನಾವು ಹೊರಡೋಣ. ಸೊ ಲೆಟ್ಸ್ ಗೋ. ನನ್ನ ಕೂದಲಿದ್ದು ಒಣಗೆ ಇಲ್ಲ, ಫುಲ್ ಹಸಿ ಇದೆ. ಕಾರಲ್ಲಿ ಹೋಗ್ತಾ ಹಂಗೆ ಟ್ರೈ ಮಾಡ್ಕೊಂಡ್ರಾಯ್ತು. ಇನ್ನು ದಿಸ್ ಇಸ್ ದ ಡ್ರೆಸ್ ಐ ಆಮ್ ವೇರಿಂಗ್. ಶರ್ಟ್ ಮತ್ತು ಪ್ಯಾಂಟ್ ಮತ್ತು ಕ್ರಾಕ್ಸ್ ಹಾಕ್ಕೊಳ್ತಿದ್ದೀನಿ. ಮತ್ತು ಎಕ್ಸ್ಟ್ರಾ ಒಂದು ಪೇರ್ ಚಪ್ಪಲ್ ತೊಗೊಳ್ತಾ ಇದ್ದೀನಿ. ಅಂದರೆ ಕುರ್ತಾ ಎಲ್ಲ ಹಾಕ್ಕೊಂಡಾಗ ಚಪ್ಪಲ್ ಬೇಕಲ್ಲ. ಸೊ ಹಾಗಾಗಿ ಒಂದು ಚಪ್ಪಲ್, ಒಂದು ಫ್ಲ್ಯಾಟ್ಸ್ ತೊಗೊತಾ ಇದ್ದೀನಿ. ದಿಸ್ ಇಸ್ ದ ಡ್ರೆಸ್ ಐ ಆಮ್ ವೇರಿಂಗ್. ಮೋಸ್ಟ್ ಕಂಫರ್ಟಬಲ್ ಆಗಿದೆ. ಪ್ಯಾಂಟು ಅಷ್ಟೇ, ಶರ್ಟು ಅಷ್ಟೇ. ಲಾಂಗ್ ಜರ್ನಿ ಅಲ್ಲ, ಸೊ ಟ್ರಾವೆಲ್ ಮಾಡಬೇಕಾದ್ರೆ ಸ್ವಲ್ಪ ಕಂಫರ್ಟಬಲ್ ಆಗಿರಬೇಕು ಅಂತ ಐ ಆಮ್ ವೇರಿಂಗ್ ದಿಸ್. ಧ್ವನಿಗೆ ಆಲ್ರೆಡಿ ಡ್ರೆಸ್ ಹಾಕಿ ಮಲಗಿಸಿದ್ದೆ ನಾನು ಮಲಗುವಾಗನೇ. ಸೊ ಸಾಕ್ಸ್ ಡ್ರೆಸ್ ಎಲ್ಲ ಹಾಕಿ ಮಲಗಿಸಿದ್ದೆ. ಸೊ ಅದೇ ಡ್ರೆಸ್ಸಲ್ಲಿ ಹಾಗೆ ಎತ್ಕೊಂಡು ಹೋಗೋದು. ಸೊ ಲೆಟ್ಸ್ ಸ್ಟಾರ್ಟ್ ದ ಜರ್ನಿ ಟುಡೇ. ನಾವು ಮೈಸೂರು ಟೋಲ್ ರೀಚ್ ಆದ್ವಿ. ಮೈಸೂರು ಮುಗಿದು ಈಗ ಮೈಸೂರು ಟೋಲ್ ಗೇಟ್ ಇದಾണ്. ಮೈಸೂರು ಟೋಲ್ ಗೇಟ್ ಪಿಕಾಚು. ಈಗ ಎಂಟರ್ ಆಗಲಿಕ್ಕೆ ಮೈಸೂರು ಹೈವೇ ಬನ್ನಿ. ಅವಾಗಲೇ ಎದ್ದಿದ್ದು, ಇನ್ನೂ ಮಲಗ್ತಾನೆ ಇಲ್ಲ. ನಾವು ಹೊರಡುವಾಗ ಎದ್ದಿದ್ದು. ಬನ್ನಿ ಹಾಯ್ ಕಂದ. ಅಮ್ಮಮ್ಮ ಮನೆಗೆ ಹೋಗುವ. ಅಮ್ಮಮ್ಮ ಮತ್ತ ಅಚ್ಚನ ಕಾಣ ಬೂವ. ಆಜ ಆಗ್ತೀನಿ ಬಾಮ ಜೋಜಿ ಮಾಡು ಬಾಮ. ಆಜ್ ಜೋಜಿ ಜಿಜ್ಜಿ ಕುಡ್ದು ಜೋಜಿ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ನಾವು ಧ್ವನಿಗಿಲ್ಲಿ ಬೆಡ್ ಥರ ಮಾಡಿಕೊಂಡು, ಕಾಣಿಸ್ತಾ ಇಲ್ಲ, ನಾನು ಬೆಳಕಾದ್ಮೇಲೆ ತೋರಿಸ್ತೀನಿ. ಅವಳಿಗೊಂದು ಬ್ಲ್ಯಾಂಕೆಟ್ ಎಲ್ಲ ಹಾಕಿ ಬೆಡ್ ಥರ ಮಾಡಿ ಸೇಫ್ ಆಗಲ್ಲ, ಕಂಫರ್ಟಬಲ್ ಆಗಿ ಸೆಟ್ ಮಾಡಿಟ್ಟಿದ್ದೀವಿ. ಸೊ ದಟ್ ಮಲಗ್ಬೋದು ಅವಳು ಅಂತ. ಪಾಪು ಬೀಳ್ತೆ ಕಂದಮ್ಮ. ಬೈಚ ಪಾಪು. ಟೈಮ್ ಆಲ್ಮೋಸ್ಟ್ 6:30 ಆಯಿತು. ಇನ್ನು ಬೆಳಕಾಯಿತು. ಆ್ಯಂಡ್ ಧ್ವನಿ ನಿದ್ದೆನೇ ಮಾಡಿಲ್ಲ. ಫುಲ್ ಆಟ ಆಡ್ಕೊಂಡಿದ್ದಾಳೆ, ಡ್ಯಾನ್ಸ್ ಮಾಡಿಕೊಂಡು ಆಟ ಆಡ್ಕೊಂಡು. ಹಾಯ್, ಗುಡ್ ಮಾರ್ನಿಂಗ್. ಆ್ಯಪಲ್ ತಿಂತಾ ಇದ್ದಲ್ಲ ಧ್ವನಿ. ಆ್ಯಂಡ್ ನಾನು ತೋರಿಸ್ತೀನಿ ನಾವು ಹೇಗೆ ಸೆಟಪ್ ಮಾಡಿದ್ದೀವಿ ಅವಳಿಗೆ ಅಂತ. ಸೊ ನಾವು ಏನು ಮಾಡಿದ್ದೀವಿ ಅಂದರೆ, ಕೆಳಗಡೆ ಟ್ರಾಲಿ ಇಟ್ಟು ಅದ್ರ ಪಕ್ಕದಲ್ಲಿ ಒಂದು ಬ್ಯಾಗ್ ಇಟ್ಟು ಅದ್ರ ಮೇಲೆ ಒಂದು ಚಿಕ್ಕ ಬೆಡ್ಶೀಟ್ ಹಾಕಿ ಪಿಲ್ಲೋ ಇಟ್ಟು ಅವಳದ ಡಾಲ್ಸ್ ಇಟ್ಟಿದ್ದೀವಿ. ಸೊ ದ್ಯಾಟ್ ಅವಳಿಗೆ ಆರಾಮಾಗಿ ಅಲ್ಲಿ ಮಲಗೋದಾದ್ರೆ ಮಲಗ್ಬೋದು, ಆಟ ಆಡ್ಬೋದು. ಸೊ ಕಂಫರ್ಟಬಲ್ ಆಗಿರ್ತಾಳೆ. ನನಗೆ ಸಹ ಎತ್ಕೊಂಡೇ ಇರಬೇಕು, ಕಾಲ ಮೇಲೆ ಮಲಗಿಸ್ಕೊಳ್ಬೇಕು ಹಾಗೇನಿರೋದಿಲ್ಲ. ಲಾಂಗ್ ಜರ್ನಿ ಆದ ಕಾರಣ ಸ್ವಲ್ಪ ಕಂಫರ್ಟಬಲ್ ಆಗಿ ಎಲ್ಲ ಸೆಟ್ ಮಾಡಿದ್ದು. ನೆಕ್ಸ್ಟ್ ಟೈಮ್ ಸೀಟ್ ತೆಗಿಬೇಕು, ಅದು ಬರ್ಬೇಕಷ್ಟೇ. ಸೊ ಅವಳಿಗೆ ಆರಾಮ ಆಟ ಆಡ್ಕೊಂಡು ಅದ್ರ ಮೇಲೆ ಕೂತ್ಕೊಳ್ತಾಳೆ ಫ್ರೀಯಾಗಿ. ಸೊ ನನಗೂ ಫ್ರೀಯಾಗಿ ಆರಾಮಾಗಿ ಕಂಫರ್ಟಬಲ್ ಆಗಿ ನಾನು ಕೂತ್ಕೊಳ್ಬೋದು. ಅವಳು ಆರಾಮ ಮಾತಾಡಿ. ಆ ಕಡೆದು ವಿಂಡೋದು ಚೈಲ್ಡ್ ಲಾಕ್ ಮಾಡಿದ್ದೀವಿ. ಸೊ ದಟ್ ತೆಗಿಲಿಕ್ಕೆ ಬರೋದಿಲ್ಲ, ಅದು ಲಾಕ್ ಆಗಿದೆ. ನೆಕ್ಸ್ಟ್ ಟೈಮ್ ಅದು ಬೆಡ್ ಬರುತ್ತಲ್ಲ ಆನ್ಲೈನಲ್ಲಿ, ಬ್ಲೋ ಮಾಡಿ ಕಾರಲ್ಲಿ ಯೂಸ್ ಮಾಡೋದು, ಆ ಬೆಡ್ ಒಂದು ಆರ್ಡರ್ ಮಾಡಬೇಕು. ದಿಸ್ ವಾಸ್ ಲೈಕ್ ಲಾಸ್ಟ್ ಮಿನಿಟ್ ಪ್ಲ್ಯಾನ್. ನಾವು ಊರಿಗೆ ಹೋಗೋದು ಇದೆಲ್ಲ. ಸೊ
ನಾವು ತೊಟ್ಲು ಕಟ್ಟಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆ್ಯಕ್ಚುಲಿ ಸೀರೆ ತೊಗೊಂಡು ತೊಟ್ಲು ಕಟ್ಟೋಣ ಅಂದ್ಕೊಂಡಿದ್ವಿ. ಆ್ಯಂಡ್ ದೆನ್ ಅನಿಸ್ತು ತೊಟ್ಲೆಲ್ಲ ಬೇಡ, ಇನ್ನು ಸರಿಯಾಗೋದಿಲ್ಲ, ಕಂಫರ್ಟಬಲ್ ಆಗೋದಿಲ್ಲ, ದೊಡ್ಡೋಳಾಗಿದ್ದಾಳಲ್ಲ, ಸೊ ಕಂಫರ್ಟಬಲ್ ಆಗೋದಿಲ್ಲ ಅಂತ ಹೇಳಿ ನಾವು ಈ ಥರ ಮಾಡಿದ್ವಿ. ಆ್ಯಕ್ಚುಲಿ ದಿಸ್ ಇಸ್ ಆಲ್ಸೋ ವೆರಿ ಕಂಫರ್ಟಬಲ್ ಬಿಕಾಸ್ ಅದು ಸಾಫ್ಟ್ ಬೆಡ್ಶೀಟ್ ತೊಗೊಂಡ್ರೆ ಒಳ್ಳೆ ಕಂಫರ್ಟಬಲ್ ಆಗಿರುತ್ತೆ. ಅಲ್ಲ ಬನ್ನಿ, ಕಂಫರ್ಟಬಲ್ ಆಗಿದೆಯಾ? ಇಸ್ ಇಟ್ ಯು ಫೀಲಿಂಗ್ ಕಂಫರ್ಟಬಲ್? ಹೌ ಡು ಯು ಫೀಲ್? Pukka pukka you're feeling? Pukka pukka you're feeling? ಹೌದು, ಪುಕ್ಕ 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 you're feeling ಬಾಬು. ಇನ್ನು ನೆಕ್ಸ್ಟ್ ನಾವು ಆ ಬೆಡ್ ಆರ್ಡರ್ ಮಾಡಿದ್ರೆ ನಾನು ಅದನ್ನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಲಿಂಕ್. ಐ ಥಿಂಕ್ ಎಲ್ಲರಿಗೂ ಗೊತ್ತಿರುತ್ತೆ ಯೂಶ್ವಲಿ, ಅದೀಗ ವೈರಲ್ ಆನ್ಲೈನಲ್ಲಿ. ಕಾರ್ ಡ್ರೈವಿಂಗ್ ಮಾಡುವಾಗ ಮಕ್ಕಳ ಜೊತೆಗೆ ಆ ಬೆಡ್ ಹಾಕ್ಕೊಂಡು ಹೋಗೋದು, ಇಟ್ಸ್ ಲೈಕ್ ಎವ್ರಿ ಒನ್ ನೋಸ್ ಐ ಥಿಂಕ್. ಸೊ ಅದೊಂದು ಪರ್ಚೇಸ್ ಮಾಡಬೇಕು. ಪಾಪು ಆ್ಯಪಲ್ ಬೀಳಿಸ್ತೆ ಕೆಳಗೆ. ಧ್ವನಿದು ಸ್ವಲ್ಪ ಟಾಯ್ಸ್ ಎಲ್ಲ ತಂದಿದ್ವಿ, ಅವಳಿಗೆ ಬೋರ್ ಆಗೋದು ಬೇಡ ಅಂತ. ಇವಾಗ ನಿದ್ದೆ ಬರ್ತಾ ಇಲ್ಲ, ಹಾಗಾಗಿ ಆಟ ಆಡಿ ಕೂತ್ಕೊಂಡಿದ್ದಾಳೆ. ಆ್ಯಂಡ್ ಇಲ್ಲಿ ಅವಳದು ಸ್ನ್ಯಾಕ್ಸ್ ಇದೆ, ವಾಟರ್ ಬಾಟಲ್, ಫ್ರೂಟ್ಸು, ಸ್ನ್ಯಾಕ್ಸ್ ಅದೆಲ್ಲ ಇಲ್ಲಿದೆ. ಆ್ಯಂಡ್ ಇಲ್ಲಿ ಅವಳು ಕಂಫರ್ಟಬಲ್ ಆಗಿ ಕೂತ್ಕೊಂಡು ಆಟಾಡ್ತಾ ಇದ್ದಾಳೆ. ಇದವ್ರು ಮಾಡ್ಕೊಂಡ ಸ್ವಿಚ್ ಸ್ವಿಚ್. ಸೊ ನೆಕ್ಸ್ಟ್ ಟೈಮ್ ನೀವು ಟ್ರಾವೆಲ್ ಮಾಡಬೇಕಾದ್ರೆ ಈ ಥರ ಒಂದು ಕೆಳಗಡೆ ಟ್ರಾಲಿ ಇಟ್ಕೊಂಡು, ಒಂದು ಬ್ಯಾಗ್ ಸಪೋರ್ಟ್ ಇಟ್ಕೊಂಡು, ಒಂದು ಬ್ಲ್ಯಾಂಕೆಟ್, ತಿಕ್ಕಾಗಿರೋ ಬ್ಲ್ಯಾಂಕೆಟ್ ಹಾಕ್ಕೊಂಡು, ಒಂದು ಪಿಲ್ಲೋ ಇಟ್ಕೊಂಡು, ಸ್ವಲ್ಪ ಆಟ ಸಾಮಾನೆಲ್ಲ ಹಾಕ್ಕೊಂಡ್ರೆ ಅವರು ಆರಾಮಾಗಿ ಆಟ ಆಡ್ಕೊಂಡು ಕೂತ್ಕೊಳ್ತಾರೆ ಕಂಫರ್ಟಬಲ್ ಆಗಿ. ಸೊ ನಾವು ಆಲ್ಮೋಸ್ಟ್ ಮೈಸೂರು ರೀಚ್ ಆಗಾಯಿತು. ಈಗ ಮೈಸೂರು ಎಕ್ಸಿಟ್ ಟೋಲ್ ರೀಚ್ ಆದ್ವಿ, ಗೊತ್ತೇ ಆಗಲಿಲ್ಲ ಬಂದಿದ್ದು. ಆ್ಯಂಡ್ ಇನ್ನು ಮೋಸ್ಟ್ಲಿ ಅಪ್ಪು ನಾವೆಲ್ಲಿ ಬ್ರೇಕ್ಫಾಸ್ಟ್ ಮಾಡೋದು ನೋಡು, ಮೈಸೂರು ಆದ ತಕ್ಷಣ ಮೋಸ್ಟ್ಲಿ ನಾವು ಗುಂಡಲ್ಪೇಟ್ ರೀಚ್ ಆಗೋ ಮುಂಚೆನೇ ಬ್ರೇಕ್ಫಾಸ್ಟ್ ಮಾಡ್ತೀವಿ. ಬಿಕಾಸ್ ಅಲ್ಲಿ ಘಾಟ್ ಸೆಕ್ಷನ್ ಅಲ್ಲ, ಫಾರೆಸ್ಟ್ ಏರಿಯಾ ಅಲ್ಲ, ಸೊ ಅಲ್ಲೇನು ಒಳಗಡೆ ಸಿಗಲ್ಲ. ಸೊ ಪ್ರಾಬಬಲಿ ಏನಾದರೂ ತಿನ್ಕೊಂಡು ಅಲ್ಲಿಂದ ನಾವು ಫಾರೆಸ್ಟ್ ಏರಿಯಾ ಎಂಟರ್ ಆಗ್ತೀವಿ. ಗೊತ್ತೇ ಆಗಲಿಲ್ಲ ಮೈಸೂರು ಬಂದಿದ್ದು, ಅಷ್ಟು ಬೇಗ ಬಂದುಬಿಟ್ವಿ. ಆ್ಯಂಡ್ ನಾನು ಆ್ಯಕ್ಚುಲಾಗಿ ಪ್ರತಿ ಸರ್ತಿ ಊರಿಗೆ ಹೋಗುವಾಗ ಫುಲ್ ಒಂಥರ ಟಯರ್ಡ್ ಆಗ್ತಿತ್ತು. ಆ್ಯಂಡ್ ಈ ಸರ್ತಿ ಆರಾಮಾಗಿ ಹೋಗ್ತಾ ಇದ್ದೀವಿ ಅಲ್ಲ ಕಂದ? ಟಾಯ್ಲೆಟ್ಸ್ ಇದೆ, ಇಲ್ಲಿ ನಿಲ್ಲಿಸಬೇಕಾ ಇಲ್ಲ ಹೋಟೆಲ್ ನಿಲ್ಲಿಸ್ತಾ? ಹೋಟೆಲ್, ವಿಲ್ ಗೋ ಟು ಹೋಟೆಲ್ ಡೈರೆಕ್ಟ್. ಅಪ್ಪು, ಹಾಯ್, ಹೌ ಆರ್ ಯು? ಐ ಆಮ್ ಗುಡ್. ಅಂದ್ರೆ ಇದ್ಯಾಕೆ ಹಿಂದೆ ಹಾಕ್ಕೊಂಡಿದ್ಯಾ? ಸಪೋರ್ಟಿಗೆ ಬೇಡವಾ? ಅದು ಹಿಂದೆ ಬ್ರೇಕ್ಫಾಸ್ಟ್ಗೆ ಸ್ಟಾಪ್ ಮಾಡಿದ್ವಿ. ಮಲ್ಲೇಶ್ವರಂಗೆ ಸೂಪರ್. ಬಂಡೀಪುರ ರೀಚ್ ಆದ್ವಿ, ಈಗ ಜಸ್ಟ್ ಎಂಟರ್ ಆಗಿದ್ದಷ್ಟೇ. ಧ್ವನಿ ಕರೆಕ್ಟ್ ಟೈಮ್ಗೆ ನಿದ್ದೆ ಮಾಡಿಬಿಟ್ಟಿದ್ದಾಳೆ. ಇನ್ನೊಳ್ಳೆ ಎಬ್ಸೋದು ಬೇಡ, ನೋಡೋಣ ಯಾವುದಾದ್ರು. ಅಲ್ಲಿ ಜಿಂಕೆ 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 ಕಾಣ್ತು, ಜಿಂಕೆ ಕಾಣ್ತು, ಜಿಂಕೆ ಜಿಂಕೆ.
ನಿಮಿಷ. ಜಿಂಕಿ ವಾವ್, ಎಷ್ಟು ಚಂದ. ಆನೆ 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 ಪಿಕಚು ಆನೆ 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 ಆನೆ. ಡುಗುಡಾ ಪಿಕಾ ಪಿಕಾ ಪಿಕಾಚು. ಸ್ಟಾಪ್ ಆಯ್ತಾ? ಆಯ್ತಾ ಮಾತಾಡಿ? ಆಯ್ತಾ? ಇನ್ನು ಇದೆಯಾ? ಹೇಳು ಡ್ಯಾಡಿ ಹತ್ರ. ಹೇಳು, ಏನೋ ಹೇಳ್ತಿದ್ಯಲ್ಲ. ಓ ಬಿಲ್ಕಸ್ಕನಿ ಡಿಂಗ್ 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 ಅಗಸ್ಕಸ್ಕಂಬನ್ನ. ಅಮ್ಮ ಅಮ್ಮ ಅಯ್ಯಯ್ಯೋ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್. ನಾವು ರೀಚ್ ಆದ್ವಿ. ಬರುವಾಗ ಧ್ವನಿ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ಲು ಮತ್ತು ಸ್ವಲ್ಪ ವಾಮಿಟಿಂಗ್ ಎಲ್ಲ ಮಾಡ್ಕೊಂಡ್ಲು. ಹಾಗಾಗಿ ಬಂದು ನನಗೆ ಯಾವುದು ವೀಡಿಯೋ ತೆಗಿಯೋಕ್ಕಾಗಲಿಲ್ಲ. ಸೊ ಬಂದು ಫ್ರೆಶನ್ ಅಪ್ ಆಗಿ ನಿದ್ದೆ ಎಲ್ಲ ಮಾಡಿ, ಊಟ ಎಲ್ಲ ಮಾಡಿ, ನಿದ್ದೆ ಎಲ್ಲ ಮಾಡಿ ಈಗ ಎದ್ವಿ. ನಾವೊಂದು 1:30 ಎಲ್ಲ ಆಗುವಾಗ ರೀಚ್ ಆದ್ವಿ. ಬೆಳಗ್ಗೆ 5 o'clock ಹೊರಟು ಹಾಗೆ ನಿದ್ದೆ ಎಲ್ಲ ಮಾಡಿ ಈಗ ಇಲ್ಲಿ ಮನೆ ಹತ್ರ ದೇವಸ್ಥಾನ ಇದೆ. ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಡ್ತಿದ್ವಿ. ಸೊ ಹಾಗೆ ಇದಾಗಿತ್ತು ಗೈಸ್ ನಮ್ಮ ಜರ್ನಿ ವಿಡಿಯೋ. ಇನ್ನು ಬಾಕಿ ವೀಡಿಯೋಸ್ ಎಲ್ಲ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್, ಟಾಟಾ, ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್. ಟಾಟಾ, ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್ ಹೇಳು. ಟೇಕ್ ಕೇರ್.